ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿನ್ನೆ ನಡೆದ ಬೆಲ್ಲದ ಬಾವಿ ಒಡೆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಹುಕ್ಕೇರಿಯನ್ನು ಕತ್ತಿ ಮತ್ತು ಎಬಿ ಪಾಲಿನ ಮಡ್ಲಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥ ಮಾತು ಇವತ್ತೆಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಫಂಕ್ಷನ್ಗೆ ಕೆಲವರು ಬಂದಿರಲಿಲ್ಲ ಅನ್ನೋ ಒಂದಿಷ್ಟು ಅಸಮಾಧಾನ ಬಿಟ್ಟರೆ ಜನರಲ್ ಪ್ರಭಾವ ಬೀರಿದೆಯಾ, ಸಾಮಾನ್ಯರಿಗೆ ಹೋಗಿ ಮುಟ್ಟಿದೆಯಾ ಸಂದೇಶ ಅನ್ನುವಂಥದ್ದು. ಯಾಕಂದ್ರೆ ಉಮೇಶ್ ಕತ್ತಿ ಅನ್ನೋ ಹೆಸರು ಅದರಷ್ಟಕ್ಕದೇ ಹುಕ್ಕೇರಿ ಭಾಗದಲ್ಲಿ ಬಹಳ ಪ್ರಚಲಿತದಲ್ಲಿದ್ದಂಥ ಹೆಸರು. ಅಷ್ಟೇ ಅಲ್ಲ, ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಯೂ ಉಮೇಶ್ ಕತ್ತಿ ಯಾರ ಅನ್ನೋದು ಈಗಂತೂ ಸ್ಪಷ್ಟ ಆಗಿರುವಂಥ ವಿಷಯ. ಅದರಲ್ಲೂ ಸ್ವಾಭಿಮಾನಿ ಬಳಗ, ಹುಕ್ಕೇರಿ ಬಳಗ, ಇದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರ ಒಂದು ಸಂಘಟನೆಗೆ ಅಂತೇಳಿ. ಒಂದು ಮಾತಂದ್ರೆ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಕತ್ತಿ ಮತ್ತು ಎಬಿ ಪಾಲಿನ ವಿರೋಧವಾಗಿ ಇಲ್ಲಿ ನಿಲ್ಲುವ ಜನರನ್ನು ನೋಡಿದಾಗ ಅಲ್ಲೇ ಜಾರಕಿಹೊಳಿ ಮತ್ತು ಜೊಲ್ಲೆ ಗುಂಪಿಗೆ ಅಥವಾ ನಮ್ಮ ಈ ಒಂದು ಅವರ ಪಂಗಡಕ್ಕೆ ವಿಶೇಷವಾಗಿ ಅಲ್ಲಿ ಸಿಗುತ್ತಿರುವಂಥ ಬೆಂಬಲ, ಜನಬೆಂಬಲ ನೋಡಿದಾಗ ಅಲ್ಲೂ ವಿರೋಧಿಗಳಿದ್ದಾರಪ್ಪ ನಮ್ಮ ಕತ್ತಿ ಸಹೋದರರಿಗೆ ಅಂತಾರೆ ಅಥವಾ ಎಬಿ ಪಾಲಿನರಿಗೆ. ಹೀಗಾಗಿ ಇದು ಸಮಬಲದ ಕುಸ್ತಿ ಆಗ್ಬೋದಾ ಅಂತ ಅಂದ್ಕೊಂಡಿರೋ ಜನ. ಯಾಕೋ ನಿನ್ನೆಯ ಡೆವಲಪ್ಮೆಂಟ್ ನೋಡಿದಾಗ ಅಷ್ಟೊಂದು ಸಲೀಸಿಲ್ಲ ಜಾರಕಿಹೊಳಿ ಮತ್ತು ಜೊಲ್ಲೆ ಗುಂಪಿಗೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನಿಮಗೂ ಗೊತ್ತದ, ಈ ಎರಡು ಗುಂಪುಗಳ ಮಧ್ಯದಲ್ಲಿದ್ದಂಥ ತಿಕ್ಕಾಟ ಇವತ್ತು ತಾರ್ಕಿಕ ಹಂತಕ್ಕೆ ಬಂದಂಥದ್ದು. ಭಾಳ ಜನ ಕೊನೆಯವರೆಗೆ ಒಂದಿಷ್ಟು ಅಗ್ರಿಮೆಂಟು ಹೊಂದಾಣಿಕೆ ಆಗ್ಬೋದು ಬಯಸಿದ್ರು, ಆದರೆ ಆಗಲಿಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ಕೂಡಲಾರದ ಮಟ್ಟಿಗೆ ಇವತ್ತು ಬಂದಿದ್ದಾರೆ ಅಂತೇಳಿ. ಹೀಗಾಗಿ ನಿನ್ನೆಯ ಒಂದು ಫಂಕ್ಷನ್ ಸಭೆ ಬಗ್ಗೆ ಎಲ್ಲರಿಗೂ ಕುತೂಹಲಿತ್ತು. ಅದು ಮೋಸ್ಟ್ಲಿ ಯಶಸ್ವಿ ಆಗ್ಯದ ಅಂತ ಅನ್ನಿಸ್ತದೆ, ಜನರಿಗೆ ಹೋಗಿ ಮುಟ್ಟುವಲ್ಲ. ಯಾಕಂದರೆ ಇನ್ನು 2-3 ದಿನದಲ್ಲೇನ ಇಲೆಕ್ಷನ್. ಇವತ್ತು ಜಾರಕಿಹೊಳಿ ಪರ ಇದ್ದಂಥವ್ರದ್ದು, ಜಾರಕಿಹೊಳಿ ಅವರದ್ದು, ಸತೀಶ್ ಅವರು ಹೇಳ್ಬೋದಿಲ್ಲ ಅಂತಲ್ಲ, ಮಾತಾಡ್ತಾರೆ ರೀ ಭಾಳ ಹಾಗೆ ಹೀಗೆ ಅಂತ ಸ್ವಲ್ಪ ಏನೋ ಅದನ್ನು ಸರಿಸೋ ಪ್ರಯತ್ನ ಮಾಡ್ಬೋದು. ಬಟ್ ವಾಸ್ತವ ಏನಪ್ಪ ಅಂತಂದ್ರೆ ಉಮೇಶ್ ಕತ್ತಿಯವರ ಬಲ ಹುಕ್ಕೇರಿ ಏರಿಯಾದಲ್ಲೇ ಬಲಿಷ್ಠದ ಅನ್ನೋದು ಈಗಾಗಲೇ ಅಲ್ಲೇ ಸುದ್ದಿಗಳು ಬರ್ತಾ ಇದ್ದಾವೆ, ಜನ ಮಾತಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಹುಕ್ಕೇರಿ ವಿದ್ಯುತ್ ಏನು ಚುನಾವಣೆದ ವಿದ್ಯುತ್ ಸಂಘದ್ದು ಅದು ಭಾಳ ಮಹತ್ವವನ್ನು ಪಡಲಿಕ್ಕೆ ರೀ. ಯಾಕಂದ್ರೆ ಈ ಸಭೆಯಲ್ಲೇ ನಮ್ಮ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು, ಸಹಜ. ಆದರೆ ಯಡಿಯೂರಪ್ಪ ಅವ್ರಿಗೆ ಕಾಣಲಿಲ್ಲ, ವಿಜೇಂದ್ರ ಅವ್ರಿಗೆ ಕಾಣಲಿಲ್ಲ, ಬರ್ಬೋದಾಗಿತ್ತು, ಬರಲಿಲ್ಲ. ಆದರೆ ನಮ್ಮ ಏನಪ್ಪ ಅಂತಂದ್ರೆ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳರು ಬಂದಿದ್ದರು, ಚೆನ್ನಾಗಿ ಮಾತಾಡಿದರು. ಅವರ ಮಾತುಗಳು, ಅವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಆಗ್ತದೆ ಆ ಭಾಗದಲ್ಲೇ ಗಮನಿಸಬೇಕಾಗ್ಯದ ಅದನ್ನು. ಅದೇ ಕಾಲಕ್ಕೆ ಇನ್ನುಳಿದ ಈರಣ್ಣ ಕಡಾಡಿಯವರು ಒಳ್ಳೆಯ ಮಾತುಗಾರರವರು, ಚೆನ್ನಾಗಿ ಮಾತಾಡಿದರು. ಅವರೊಂದು ಮಾತನ್ನು ಹೇಳಿದರು, ನೀವು 2 ವರ್ಷ ಅವ್ರು ತೀರ್ಕೊಂಡ ಮೇಲೆ ಸುಮ್ಮನೆ ಇರಬಾರ್ದಾಗಿತ್ತು, ನಾನು ನಿಮಗೆ ಹೇಳಿದ್ದೆ ಅನ್ನೋದು ಮಾತನ್ನು ರೆಫರ್ ಮಾಡಿದರು. ಹೌದು, ಸರಿ ಎನಿಸ್ತಾ ಮಾತು. ಯಾಕೆಂದರೆ ಒಂದಿಷ್ಟು ಈ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರಿಂದಾಗೆ ಇವತ್ತು ಈ ಹಂತ ಬಂದದ ಅನ್ನೋದು ಅವ್ರು ಸ್ಪಷ್ಟ ಅಭಿಪ್ರಾಯ ಹೇಳಿದರು. ಇರಲಿ, ಏನೋ ಆಗಲಿ, ಈಗಂತೂ ಎದ್ದು ನಿಂತಿದ್ದಾರೆ, ನಾವು ಚುನಾವಣೆ ಮಾಡಬೇಕಂತೇಳಿ. ಗೆಲ್ತಾರೋ ಸೋಲ್ತಾರೋ ಬೇರೆ, ಆದರೆ ಒಂದು ಪ್ರಬಲವಾದ ವಿರೋಧ ಜಾರಕಿಹೊಳಿ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ, ಈಗಂತೂ ತಾಲೂಕು ಮಟ್ಟದಲ್ಲಿ ಹುಕ್ಕೇರಿಯಲ್ಲೇ ಜಿಲ್ಲಾ ಮಟ್ಟದಲ್ಲಿ ತಯಾರಾಗ್ತದೆ ಅನ್ನೋದು ಇಲ್ಲೇ ಗ್ರೌಂಡ್ ಲೆವೆಲ್ ವರ್ಕ್ ನೋಡಿದಾಗ ಸಹಜ ಅನ್ನಿಸ್ತದೆ. ಯಾಕಂದರೆ ಇದರಲ್ಲೇ ನಮ್ಮ ಲಕ್ಷ್ಮಣ ಸವದಿ ಬರಬೇಕಾಗಿತ್ತು, ಬಂದಿಲ್ಲ. ಅವ್ರು ನ್ಯೂಟ್ರಲಾಗಿ ಉಳಿದಿದ್ದಾರೆ, ನೋಡ್ಬೇಕು ಅದನ್ನು. ಇನ್ನುಳಿದವ್ರು ಬಂದಿದ್ದಾರೆ, ಅಲ್ಲೇ ಗಣೇಶ್ ಹುಕ್ಕೇರಿಯವರು ಬಂದಿದ್ದಾರೆ. ಅದೇ ಕಾಲಕ್ಕೆ ದುರ್ಯೋಧನ ಐಹೊಳಿ ಬಂದಿದ್ದಾರೆ, ಬಿಟ್ಟರೆ ಹಲಗೇಕರ್ ಬಂದಾರ, ಹನುಮಂತ ನಿರಾಣಿ ಬಂದಿದ್ದಾರೆ, ಅನಿಲ್ ಬೆಳಕೆ ಬಂದಾರ, ಸಂಜಯ್ ಪಾಟೀಲ್ ಬಂದಾರ. ಈ ರೀತಿಯಾಗಿ ಹೊರಗಿಂದ ಬಂದಂಥವ್ರು ಇವೆಲ್ಲ ಪ್ರಭಾವಿ. ಯಾಕಂದರೆ ಈ ಒಂದು PKPS ವಿಷಯ ಮೇಲೆ ಇವರೆಲ್ಲ ತಮ್ಮ ಪ್ರಭಾವ ಬೀರುವಂಥ ವ್ಯಕ್ತಿಗಳಿದ್ದಾರೆ. ಇದು ಯಾಕೆಂದರೆ ಜನರಲ್ ಎಲೆಕ್ಷನ್ ಅಲ್ಲ, ಆ ದಿಶೆಯಲ್ಲೇ ಈ ಜನ ಬಂದಿದ್ದು ಏನು ಸಾಮಾನ್ಯರಿಲ್ಲ. ಆದರೆ ಇನ್ನೂ ಅಷ್ಟು ಬಂದಿದ್ದರೆ ಹೆಚ್ಚಿಗೆ ಪ್ರಭಾವಿ ಆಗ್ತಿತ್ತು ಅನ್ನೋದು ಒಂದು ಮಾತುಗಳು. ಆದರೂ ಸಹಕಾರಿ ರಂಗದಲ್ಲೇ ಇದ್ದಂಥವ್ರು ಮ್ಯಾಕ್ಸಿಮಮ್ ಬಂದ ತಮ್ಮ ಸಪೋರ್ಟನ್ನು ತೋರಿಸಿದ್ರಿಂದಾಗೆ ಇದು ಒಂದು ಹೋರಾಟದ ನಿಶ್ಚಿತವಾಗಿಯೂ ಗೆಲ್ಲುವ ಮಟ್ಟದಲ್ಲ ಒಂದು ಈ ಚುನಾವಣೆ ಆಗ್ತದೆ ಅನ್ನುವಂಥ ಮಾತು ಮಾತ್ರ ಇವತ್ತು ಕೇಳ್ತಾ ಇದೆ. ಯಾಕೆಂದರೆ ಓಟಾಗಿ ಪರಿವರ್ತನೆ ಆಗಬೇಕಲ್ಲ. ಜನ ಬಂದರು, ನೋಡಿದರು, ನಮ್ಮ ಭಾವನೆಗಳನ್ನು ಹೌದಪ್ಪ ಇದೇನೋ ಆಗ್ತದೆ ಅಂತ ಭರವಸೆಗಳನ್ನು ಮೂಡಿಸಿದರು. ಈ ಎಲ್ಲ ನೆಲೆಗಟ್ಟಿನಲ್ಲ
ಈ ಒಂದು ಈ ಸಂಘಟನೆ ಅಂದರೆ ನಮ್ಮ ಕತ್ತಿ ಮತ್ತು ಎ ಬಿ ಪಾಟೀಲ್ ಸಂಘಟನೆ ಒಂದಿಷ್ಟು ಬಲ ಹೆಚ್ಚದ ಅಂತ ಇವತ್ತು ಅನ್ನುವಂಥದ್ದು. ಬಟ್ ಇನ್ನು ಇದು ಮತವಾಗಿ ಪರಿವರ್ತನೆ ಆಗೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದ್ರೆ ಎದುರಾಳಿ ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರ ಅವರಾಗಿರ್ಬೋದು, ಜೊಲ್ಲೆ ಅವರಾಗಿರ್ಬೋದು, ಅವರು ಸಹ ಭಾಳ ಲೆಕ್ಕಾಚಾರ ಹಾಕ್ಕೊಂಡು ಇಲ್ಲ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತ ಪೂರ್ವಪರ ವಿಚಾರ ಮಾಡಿಕೊಂಡು ಇಲ್ಲಿ ಹೆಚ್ಚಿಟ್ಟಿದ್ದಾರೆ. ಯಾಕೆ ಚುನಾವಣೆಯನ್ನು ಸರಳವಾಗಿ ತೆಗೆದುಕೊಳ್ಳೋದಿಲ್ಲ ಅವರು. ಯಾವುದೇ ಚುನಾವಣೆ ಇರ್ಬೋದು, ಆದರೆ ಇಲ್ಲಿವರೆಗೆ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳಿಂದ ವಿಶೇಷವಾಗಿ ಗೆಲುವು ಆಗ್ತಾ ಬಂದದ. ಅದು ಇಲ್ಲಿ ಯಶಸ್ವಿ ಆಗ್ತದನ ಹುಕ್ಕೇರಿ ಮಾಡೋದಲ್ಲ. ಈಗ ಮಾತ್ರ ನಿಶ್ಚಿತ ಒಂದು ಹಂತಕ್ಕೆ ಬಂತು. ಏನಪ್ಪ ಅಂತಂದ್ರೆ ಇದರಲ್ಲಿ ಯಾರು ಗೆಲ್ತಾರ, ಮುಂಬರುವ DCC ಬ್ಯಾಂಕಿನ ಬೆಳಗಾವಿ ಮಟ್ಟದ ಚುನಾವಣೆಯಲ್ಲೇ ಇಡೀ ಜಿಲ್ಲೆ ತುಂಬ ಪ್ರಭಾವಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲರೂ ಕೆಲವೊಬ್ಬರು ಹೊರಗೆ ನೋಡ್ತಾ ಇದ್ದಾರೆ ಅದು ಏನಾಗ್ಬೋದು ಈ ಚುನಾವಣೆ ಅನ್ನುವಂಥದ್ದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ಹೇಳಿದ್ದಿಲ್ಲ ನಿಮಗೆ ಎಲ್ಲನೂ. ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ 12 ದೇವ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಾವು 9 ನಿಶ್ಚಿತ ಮಾಡ್ಕೊಳ್ತೀವಿ ಅಂತ ಒಮ್ಮೆ ಕೆಲವೊಮ್ಮೆ ಅಂತಾರೆ. ಕೆಲವೊಮ್ಮೆ ಅವ್ರಿಗೂ ಪಾಪ ಸಹಜದ ಮುಂದೆ ಹೇಳುವಂಥವ್ರು ನಿಮ್ಗೆ ಸಪೋರ್ಟ್ ಇದ್ದೀವಿ ಅನ್ನೋವಂಥವ್ರು ಯಾವಾಗ ಹೊಡ್ತಾರೆ ಗೊತ್ತಿಲ್ಲ ಅನ್ನೋ ಆ ಒಂದು ಅಪನಂಬಿಕೆನೂ ಅದು ಅವರಿಗೆ. ಯಾಕಂದರೆ ಇಲ್ಲೆಲ್ಲ ಮತದಾರರು ಬುದ್ಧಿವಂತರಿದ್ದಾರೆ, ಭಾಳ ಗಮನಿಸ್ಬೇಕಾದ. ಇವತ್ತು ಪತ್ತಿರೋ ಯಾರದೇ ಹೆಸರು ತೊಗೊಂಡಿರ್ಬೋದು ಅವರು. ಹೌದು ಮಾರ ಈಗ ಗುಂಪಿನವನಿದ್ದೀನಿ ಆ ಗುಂಪಿನವನಿದ್ದೀನಿ ಅಂತ ಅನ್ಬೋದು. ಇವತ್ತು ಅದು ಕಣ್ಣಿ ಕಾಣ್ತದೆ. ಬಟ್ ಒಳಗೆ ಹೋಗಿ ಇಲೆಕ್ಷನ್ ಸಮಯದಲ್ಲೇ ನಾವು ವೋಟ್ ಆಗೋ ಸಂದರ್ಭದಲ್ಲೇ ಯಾರಿಗೆ ಹಾಕ್ತಾರೆ ಅನ್ನೋದು ಯಾರಿಗೆ ಗೊತ್ತದ ಅನ್ನೋದು ಅಷ್ಟೇ ಸ್ಪಷ್ಟ ಅದು. ಯಾಕಂದ್ರೆ ಯಾರಿಗೆ ಹಾಕ್ತಾರೋ ಅವ್ರಿಗೆ ಅಷ್ಟೇ ಗೊತ್ತದು. ಮತ್ತು ಅವ್ರು ಬುದ್ಧಿವಂತರಿದ್ದಾರೆ. ಯಾರು ಇವತ್ತು ಮತ ಹಾಕೊಂಡವ್ರು 7 ಮತಗಳನ್ನು ಪಡ್ಕೊಳ್ಳೋಂಥವ್ರು ಬುದ್ಧಿವಂತರಿದ್ದಾರೆ. ಹೀಗಾಗಿ ಕೊನೆಯ ಕ್ಷಣದೊಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನಂತೇಳಿ. ಏನೋ ಇನ್ನುಳಿದ ಮತ ಜನರಲ್ ಎಲೆಕ್ಷನ್ ಆಗಿತ್ತಪ್ಪ ಅಂದ್ರೆ ಹೇಳ್ಬೋದು. ಯಾಕಂದ್ರೆ ಅಲ್ಲೇ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ದುಡ್ಡಿಗೆ ಮತ್ತದಕ್ಕೋ ಅಥವಾ ಒಂದಿಷ್ಟು ರಾಜಕೀಯ ಪರಿಪಕ್ವತೆ ಇಲ್ಲದ ಕಾರಣಕ್ಕಾಗಿಯೋ ಯಾರು ಹೇಳ್ತಾರೆ ಅವರಿಗೆ ಭಂಡಾರ ಹಚ್ಚೋದಕ್ಕೋ ಮತ್ತೇನೋ ಹಚ್ಚೋದಕ್ಕೋ ಊಟ ಹಾಕ್ಬೋದೇನೋ. ಇಲ್ಲಿ ಭಂಡಾರಕ್ಕೆ ಮೇಲೆ ಕೈ ಬಿಡೋದು, ವಿಭೂತಿ ಮೇಲೆ ಕೈ ಬಿಡೋದು, ಮತ ಬದಲಾಯಿಸುವಂಥ ಜನ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಅದಕ್ಕಾಗಿ ಇನ್ನೂ ಈ ಚುನಾವಣೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ನೆಲಮಟ್ಟದಲ್ಲೇ ಕತ್ತಿಯವರು ಸಹಿತ ಒಳ್ಳೆಯ ಹೆಸರುಗಳಿದ್ದಾವೆ, ಯಾಕೆ ಉಳಿದ ತಾಲೂಕುಗಳಲ್ಲ. ಹೀಗಾಗಿ ಅವ್ರಿಗೂ ಒಂದು ಭರವಸೆ ಇದೆ, ಹೌದಪ್ಪ ನಾವು ಗೆಲ್ಲಬಹುದು ಅಂತೇಳಿ. ಹೀಗಾಗಿ ಇವು 2 ಕುಟುಂಬಗಳ ಮಧ್ಯೆ ಅದರಲ್ಲೂ 4 ಕುಟುಂಬಗಳಿದ್ದಾವೆ. ಎ ಬಿ ಪಾಟೀಲು, ಕತ್ತಿ ಅವ್ರದ್ದು 1-2, ಮತ್ತು ಈ ಸೈಡ ನಮ್ಮ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು. ಇವ್ರು ಯಾರು ಪ್ರಬಲರಾಗ್ಬೋದು ಅನ್ನೋದು. ಮತ್ತು ಇನ್ನೊಂದು ಇಲ್ಲಿ ಭಾಳ ಗಮನಿಸ್ಬೇಕಾದ್ರೆ ಪಟ್ಟಣವರು ಇಲ್ಲಿ ಬಂದಿದ್ದರು ಅನ್ನುವಂಥ ಮಾತನ್ನು. ಮತ್ತು ಈಗ ಮಲ್ಲಣ್ಣ ಯಾದವಾಡ ಅಂತ ಏನಲ್ಲಿ ಅವರು ಇಲೆಕ್ಷನ್ದಲ್ಲೇ ಇವರು ಎದುರಾಳಿಗಿದ್ರು. ಇವರು ಸಹಿತ ಇವತ್ತು ವಿಶೇಷವಾಗಿ ನಿಮಗೆ ಹೇಳಬೇಕಾಗಿದ್ದಪ್ಪ ಅಂತಂದ್ರೆ ಈ ಒಂದು ನೆಲೆಗಟ್ಟಿನಲ್ಲೇ ಏನಪ್ಪ ಅಂತಂದ್ರೆ ಒಂದಿಷ್ಟು ಗಡಬಡಿ ಆಗ್ಬೋದೇನೋ ಅನ್ನುವಂಥದ್ದು. ಯಾಕಂದ್ರೆ ಈಗ ನಿಮ್ಮ ಬೈರಂಗಲ್ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಆ ಕಡೆ ನಮ್ಮ ಲಕ್ಷ್ಮಣ ಸವದಿಯವರ ಏರಿಯಾ ಆಗಿರ್ಬೋದು, ಅದನ್ನೇ ಮತ್ತು ಅದೇ ಕಾಲಕ್ಕೆ ಇದು ಇನ್ನು ಕಾಗವಾಡ ಆಗಿರ್ಬೋದು, ಇನ್ನುಳಿಗಳು ಎಲ್ಲರೂ ಒಂದು ರೀತಿ ವಾತಾವರಣ ಇನ್ನೂ ಕ್ಲಿಯರ್ ಆಗ್ತಾಯಿಲ್ಲ. ಹೀಗಾಗಿ ಲಕ್ಷ್ಮಣ್ ಸವದಿ ಅವರ ವಿಚಾರ ಅಂತ ಈಗಾಗಲೇ ಅಸ್ಪಷ್ಟವಾಗಿದ್ದಾರೆ ಅವರು. ಬಟ್ ಇಲ್ಲಿಯ ನಾಳೆ 20 ಜನರ ಗೆಲುವಿನ ಮೇಲೆ ಎಲ್ಲ ನಿರ್ಧಾರ ಆಗುವಂಥದ್ದು. ಮತ್ತು ಇನ್ನೊಂದು ಮಾತ್ರ ನಾವು ಭಾಳ ಗಮನಿಸಬೇಕಾಗಿದೆ, ಭಾಳಷ್ಟು ಜನ ಜಾರಕಿಹೊಳಿ ಅವರ ಜಿಲ್ಲಾ ಮಟ್ಟದ ನಾಯಕತ್ವಕ್ಕೆ ಒಳಗೆ ವಿರೋಧ ಮಾಡ್ತಾಯಿದ್ರು ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಇವರು ಏನಿವತ್ತು ನಮ್ಮ ಬಾಲಚಂದ್ರ ಅವರು, ನಮ್ಮ ಸತೀಶ್ ಅವರು ಏನೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಇದು ಯಶಸ್ವಿ ಆದಿತ್ಯ ಅನ್ನೋ ಸಂಶಯ ಕಾರಣವಾಗಿತ್ತು. ಏನೂ ಆಗಲಿ, ಒಟ್ಟಾರೆಯಾಗಿ ಉಮೇಶ್ ಕತ್ತಿ ಒಂದು ಫಂಕ್ಷನ್ಗೆ ಒಳ್ಳೊಳ್ಳೆ ಜನ ಬಂದಿದ್ದಾರೆ, ಬಂದು ತಮ್ಮ ಅಭಿಪ್ರಾಯ ತೋರಿಸಿದ್ದಾರೆ, ಭೇಟಿಯಾಗಿದ್ದಾರೆ. ಇಲ್ಲಿ ಬಂದವರು ಹೆಚ್ಚು ಕಡಿಮೆ ಮತಗಳಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಇವರು ಬಲ್ಲಾರದವರು ಅವರು ಏನು ಅನ್ನೋದನ್ನ ಬಿಡಿಸಿರ್ಬೇಕಾಗಿಲ್ಲ. ಆದರೆ ಲಕ್ಷ್ಮಣ ಸವದಿಯವ್ರ ಬದಲಾಗಿ ಅವರಂತೂ ನಿಶ್ಚಿತವಾಗಿ ಯಾವುದು ಬಲಿಷ್ಠ ಆಗ್ತದೆ ನೋಡ್ತಾ ಇದ್ದಾರೆ. ಬಟ್ ತಮಗೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು ಇಲ್ಲಿ ಕಾಣಲಿಲ್ಲ ಅವ್ರ ಸಂಬಂಧಿಸಿದವರು. ಮತ್ತು ಇಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕಾಣ್ತಾ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ, ಸಂಜಯ್ ಪಾಟೀಲ, ಇನ್ನುಳಿದವರು ಎಲ್ಲ ಕಾಣ್ತಾ ಇದ್ದಾರೆ. ಇವರೆಲ್ಲರೂ ನೋಡಿದಾಗ ಏನಾಗಬಹುದು ಅನ್ನೋ ಕುತೂಹಲಂತೆ ಮೂಡ್ತಾ ಇದ್ದಾರೆ. ಒಟ್ಟು ಎಲ್ಲದಕ್ಕೂ ಮುಖ್ಯ 28ರ ಚುನಾವಣೆ, ಈ ಬರೋ 28ಕ್ಕೆ ಅದರಲ್ಲಿ ಗೆದ್ದವರು ಮಾತ್ರ ನಿಶ್ಚಿತವಾಗಿಯೂ BDCC ಬ್ಯಾಂಕಿನ ಹಿಡಿತವನ್ನು ತಮ್ಮ ಸುಪ್ರತಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ ಅಂತೇಳಿ ಭಾಳಷ್ಟು ಸಹಕಾರಿಗಳು ನಮ್ಮೊಂದಿಗೆ, ನಮ್ಮ ರಿಪೋರ್ಟ್ರೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅದನ್ನು ಗುಪ್ತ ಇಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ಇರಲಿ, ಒಟ್ಟಲ್ಲಿ ನೋಡೋಣ.
ಯಾಕೆಂದರೆ ಬರ್ತಾ ಇದೆ ಅಪ್ಪನ ಗೌಡರ ಫೈನಲ್ ಗೆಲ್ತದನೋ ಇಲ್ಲ ನಮ್ಮ ಸ್ವಾಭಿಮಾನಿ ಫೈನಲ್ ಗೆಲ್ತದೆ ನೋಡಬೇಕಾಗಿದೆ. ಅಪ್ಪನ ಗೌಡರ ಹೆಸರಿಟ್ಟುಕೊಂಡು ನಿಜವಾಗಿ ಒಳ್ಳೆಯ ಕೆಲಸವನ್ನೇನು ಸದಸ್ಯರು ಮಾಡಿದ್ದಾರೆ. ಬಟ್ ನಾವು ಅಪ್ಪನ ಗೌಡರ ಶಿಷ್ಯರು ನಾವು ಅವ್ರ ಕೈಯಾಗಿ ಬೆಳೆದಿದ್ದೀವಿ ನಮ್ಮವರು ಅಂತ ಅವ್ರು ಹೇಳ್ತಾರೆ. ಒಳ್ಳೆ ಏನೂ ಇರಲಿ, ಗೆಲ್ಲಿ, ಯಾರು ಗೆಲ್ತಾರೆ ಗೆದ್ದ ಅಲ್ಲಿಯ ವಿದ್ಯುತ್ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಭ್ರಷ್ಟಾಚಾರ ರಹಿತವಾಗಿ ನಡೆಸ್ಕೊಂಡು ಹೋದ್ರೆ ಅದರಿಂದ ಖುಷಿ ಯಾವುದೂ ಇಲ್ಲ. ಬಟ್ ಈ ಗೆಲುವು ಸೋಲು ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕೀಯದ ಹಣೆಬರಹವನ್ನು ಬರೀತದೆ ಅನ್ನೋದು ಮಾತ್ರ ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. 16 ನ್ಯೂಸ್ ಅರ್ಥಾತ್ ಏಜ್ ತಲೆಮೇದು ಸತ್ಯ ಕೈಗಳಲ್ಲಿ ವಂದನೆಗಳು.